ನಮಸ್ಕಾರ ಸ್ನೇಹಿತರೆ. ಜೀವನದಲ್ಲಿ ನಾವು ಎಷ್ಟೇ ಒಳ್ಳೆಯವರಾಗಿದ್ದರೂ ಕೂಡ ನಮ್ಮ ಬಗ್ಗೆ ಮಾತನಾಡುವಂತಹ ಜನ ಇದ್ದೇ ಇರ್ತಾರೆ. ಹಾಗಂತ ನಾವು ನಮ್ಮ ಉತ್ತಮವಾದಂಥ ವ್ಯಕ್ತಿತ್ವವನ್ನು ಯಾವತ್ತೂ ಬಿಡಬಾರ್ದು, ನಮ್ಮ ಒಳ್ಳೆತನವನ್ನು ಯಾವತ್ತೂ ಕಳ್ಕೊಬಾರ್ದು ಸ್ನೇಹಿತರೆ. ನಮ್ಮಲ್ಲಿ ಒಳ್ಳೆಯ ಮನಸ್ಸಿದ್ರೆ ಬೇರೆಯವರ ಶಾಪ ಕೂಡ ಖಂಡಿತ ಆ ದೇವರು ಆಶೀರ್ವಾದವಾಗಿ ಪರಿವರ್ತನೆ ಮಾಡ್ತಾನಂತೆ. ತಿಳಿದವ್ರು ಹೇಳಿದಂಥ ಒಂದು ಅರಿವಿನ ಮಾತಿದು. ತಾಳ್ಮೆ ಇರಲಿ. ನಿಮ್ಮ ಕೈಯಲ್ಲಿ ಏನೂ ಆಗೋಲ್ಲ ಅಂದವರು ಕೂಡ ನಿಮ್ಮ ಸಹಾಯ ಬಯಸಿ ಬರುವಂತಹ ದಿನ ಒಂದಿನ ಬಂದೇ ಬರುತ್ತೆ. ನಾವು ತಟ್ಟೆಯಲ್ಲಿ ಊಟ ಮಾಡುವಾಗ ಯಾರ ಅನ್ನವನ್ನು ನಾವು ಕಸಿದುಕೊಂಡಿಲ್ಲ ಅನ್ನುವಂಥ ಒಂದು ಖಾತ್ರಿ ಇರಬೇಕಂತೆ. ರಾತ್ರಿ ದಿಂಬಿಗೆ ತಲೆ ಕೊಟ್ಟು ಮಲಗುವಾಗ ಯಾರಿಗೂ ಅನ್ಯಾಯ ಮಾಡಿಲ್ಲ ಅನ್ನುವಂಥ ಒಂದು ನೆಮ್ಮದಿ ಇರಬೇಕಂತೆ. ಪ್ರಯತ್ನ ಸಣ್ಣದಿರಬಹುದು, ಆದರೆ ಸಣ್ಣ ಪದವೇ ಆಗಿರಬಹುದು, ಅದರ ಪರಿಣಾಮ ಮಾತ್ರ ಅಗಾಧವಾಗೇ ಇರುತ್ತೆ. ಎಂಥ ಸೋಲನ್ನಾದರೂ ಗೆಲ್ಲುವಂತೆ ಮಾಡುವ ಶಕ್ತಿ ಆ ಒಂದು ಪ್ರಯತ್ನಕ್ಕಿದೆ ಅಲ್ವಾ? ಹಾಗಾಗಿ ಜನ ನಿಮ್ಮ ಬಗ್ಗೆ ನಿಮ್ಮ ಬಗ್ಗೆ ಹಿಂದೆ ಏನೇ ಮಾತಾಡಲಿ ತಲೆ ಕೆಡಿಸ್ಕೊಳ್ಬೇಡಿ. ಯಾಕಂದರೆ ಅವರು ನಿಮಗಿಂತ ತುಂಬಾ ಹಿಂದೆ ಉಳಿದಿದ್ದಾರೆ ಅಂತಲೇ ಅದಕ್ಕೆ ಅರ್ಥ ಸ್ನೇಹಿತರೆ. ಜೀವನದಲ್ಲಿ ಯಾರಿಗೂ ನಿಮ್ಮನ್ನು ಮೆಚ್ಚಲಿಕ್ಕೆ ಅಂತ ಪ್ರಯತ್ನ ಪಡಬೇಡಿ. ಒಳ್ಳೆಯತನದಿಂದ ಬದುಕೋಕೆ ಪ್ರಯತ್ನ ಪಡಿ. ಎಲ್ಲನೂ ಒಳ್ಳೆಯದೇ ಆಗುತ್ತೆ. ಯಾವುದನ್ನು ಸಣ್ಣ ಕೆಲಸ ಅಂತ ಖಂಡಿತ ಭಾವಿಸ್ಬೇಡಿ. ಯಾಕಂದರೆ ಇವತ್ತು ಒಂದು ದಿನಕ್ಕೆ ನಾನು ಒಂದು ಬುಕ್ಕು ಓದಿ ಚಿಕ್ಕದೊಂದು ಪುಸ್ತಕ ಓದಿ ಮುಗಿಸ್ತೀನಿ ಅಂತ ನಾವು ಮನಸ್ಸು ಮಾಡಿದರೆ 30 ದಿನಕ್ಕೆ 30 ಪುಸ್ತಕ ಓದಿ ಮುಗಿಸ್ತೇವೆ. 31 ದಿನ ಇದ್ದರೆ 31 ದಿನದಲ್ಲಿ 31 ಪುಸ್ತಕ ಓದಿ ಮುಗಿಸ್ತೇವೆ. ಹಾಗಾಗಿ ಯಾವುದೂ ಕೂಡ ಚಿಕ್ಕ ಕೆಲಸ ಅಂತ ಭಾವಿಸಲೇಬೇಡಿ ಸ್ನೇಹಿತರೆ. ಇವತ್ತು ನಿಮ್ಗೆ ಯಾರು ನೋವು ಮಾಡಿದ್ದಾರೆ ಅವರಿಗೆ ನೀವು ಏನನ್ನೂ ಹೇಳಬೇಡಿ, ಮೌನವಾಗಿರಿ. ಯಾಕಂದರೆ ಕಾಲ ಅನ್ನೋದು ಅವರಿಗೆ ನಿಮ್ಮ ಕಣ್ಣು ಮುಂದೆನೇ ಮಣ್ಣು ಮುಕ್ಕಿಸುವಂಥ ಒಂದು ದಿನ ಖಂಡಿತ ಬರುತ್ತೆ ಸ್ನೇಹಿತರೆ. ಯಾಕಂದರೆ ಕಾಲ ಯಾರಪ್ಪನ ಸತ್ತು ಅಲ್ಲ ನೋಡಿ. ಉರುಳುವಂತಹ ಈ ಕಾಲಚಕ್ರದಲ್ಲಿ ಕೆಳಗಿರೋರು ಮೇಲೆ ಹೋಗಲೇಬೇಕು, ಮೇಲೆ ಇರೋರು ಕೆಳಗೆ ಬರಲೇಬೇಕು. ಹಾಗಾಗಿ ಉರಿದವರು ಬೂದಿ ಆಗಲೇಬೇಕು ಒಂದಿನ ಅಲ್ವಾ? ಹಾಗಾಗಿ ನೀವು ತಾಳ್ಮೆಯಿಂದಿರಿ, ಎಲ್ಲನೂ ಒಳಿತೇ ಆಗುತ್ತೆ ಸ್ನೇಹಿತರೆ. ಮನುಷ್ಯನಿಗೆ ಮರಣ ಇದೆ, ಆದರೆ ಒಳ್ಳೆಯತನ ಉತ್ತಮ ವ್ಯಕ್ತಿತ್ವಕ್ಕೆ ಖಂಡಿತ ಮರಣ ಇಲ್ಲ ಸ್ನೇಹಿತರೆ. ಹಾಗಾಗಿ ಉತ್ತಮ ವ್ಯಕ್ತಿತ್ವ ಮತ್ತು ಒಳ್ಳೆಯತನವನ್ನು ಯಾವತ್ತೂ ನೀವು ಕಳ್ಕೊಳ್ಬೇಡಿ. ಜೀವನ ಇರೋವರೆಗೂ ನಾವು ನಮ್ಮಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಉತ್ತಮವಾಗಿ ಬದುಕೋಣ, ಆದರ್ಶದಿಂದ ಬದುಕೋಣ. ಎಲ್ಲನೂ ನಮ್ಮ ಬದುಕಲ್ಲಿ ಒಳ್ಳೆಯದೇ ನಡೆಯುತ್ತೆ ಸ್ನೇಹಿತರೆ. ನೊಂದ ಮನಸ್ಸುಗಳಿಗೆ ಸಾಂತ್ವನ, ಸಮಾಧಾನ, ಒಂದಿಷ್ಟು ನೆಮ್ಮದಿ, ಬದುಕಲ್ಲಿ ಭರವಸೆ ಕಳೆದುಕೊಂಡವರಿಗೆ ಭರವಸೆ ಮೂಡಿಸುವಂಥ ಒಂದು ನನ್ನ ಚಿಕ್ಕ ಪ್ರಯತ್ನಕ್ಕೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ಹಾರೈಕೆ ಸದಾ ಇರಲಿ ಅನ್ನೋದೇ ನನ್ನ ಒಂದು ಕೋರಿಕೆ ಸ್ನೇಹಿತರೆ. ಸೊ ಹಾಗಾಗಿ ಪ್ಲೀಸ್ ದಯವಿಟ್ಟು ಸಪೋರ್ಟ್ ಮಾಡಿ. ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಒಂದು ಚಾನಲ್ಗೆ ನಿಮ್ಮ ಒಂದು ಸಪೋರ್ಟ್ ಮಾಡಿ. ನಿಮ್ಮ ಒಂದು ಲೈಕ್ಸ್ ಮೂಲಕ, ನಿಮ್ಮ ಒಂದು ಕಾಮೆಂಟ್ಸ್ ಮೂಲಕ, ಶೇರ್ ಮಾಡೋದ್ರ ಮೂಲಕ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ನಮ್ಮ ಒಂದು ಚಾನಲನ್ನು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ನಿಮ್ಮೆಲ್ಲರಿಗೂ ಶುಭವಾಗಲಿ. ನನಗೆ ಯಾರೆಲ್ಲ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದೀರಾ, ನನ್ನೆಲ್ಲ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ಗೆ ಎಲ್ಲರಿಗೂ ಥ್ಯಾಂಕ್ಸ್ ಹೇಳಕ್ಕೆ ಬಯಸ್ತೀನಿ. ಥ್ಯಾಂಕ್ ಯು.